ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನೀವು ನೋಡ್ತಿರ್ಬೋದು, ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ನಮ್ಮೂರಲ್ಲಿ ಪಂಚಮಿ ಫೆಸ್ಟಿವಲ್ ಇತ್ತಲ್ಲ, ಸೊ ಮುಗಿಸ್ಕೊಂಡು ಸಂಜೆನೇ ನಾವು ಅಮ್ಮನ ಊರಿಗೆ ಬಂದ್ವಿ. ಬಂದ ತಕ್ಷಣ ಅಮ್ಮ ಚಿಪ್ಸ್ ಮಾಡಿದರು, ಸೊ ಕೊಟ್ಟರು. ಚಿಪ್ಸು ಮತ್ತು ಬಾಳೆಹಣ್ಣು ಪಾಪು ತಿಂತ ಕೂತಿದ್ಲು. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಈ ವ್ಲಾಗ್ನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ನಾನು ಅಮ್ಮನ ಮನೆಗೆ ಬಂದು 15 ಡೇಸ್ ಆಯಿತು. ಬಟ್ ಅದೇ ವ್ಲಾಗ್ ಹಾಕೋದು ತುಂಬಾ ಲೇಟ್ ಆಯಿತು. ಯಾಕಂದರೆ ತುಂಬಾ ಹೆಲ್ತ್ ಇಶ್ಯೂಸ್ ಆಯಿತು ನನಗೆ ಮತ್ತು ಪಪ್ಪುಗೆ ಇಬ್ಬರಿಗೂ ಕೂಡ ತುಂಬಾ ಹುಷಾರಿರಲಿಲ್ಲ. ಸೊ ಹಾಗಾಗಿ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಇನ್ನೂ ಕೂಡ ಅಮ್ಮನ ಮನೆಯಲ್ಲೇ ಇದ್ದೀನಿ. 15 ಡೇಸ್ ಆಯಿತು ಬಂದು. ಇವಾಗ ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು. ಸೊ ಫ್ರೆಂಡ್ಸ್, ಏನು ಅಂದರೆ ನಮ್ಮೂರ ಸೈಡ್ ಅಂದರೆ ನಿಯರ್ ಏನೇ ನಮ್ಮದು ಗೋಪಾಲಸ್ವಾಮಿ ಬೆಟ್ಟ ಇರೋದು, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇರೋದು ನಮ್ಮೂರಿಗೆ. ಅಂದರೆ ನಮ್ಮದು ಫ್ರಂಟಲ್ಲಿ, ನಮ್ಮದು ಮನೆ ಫ್ರಂಟಲ್ಲಿ ನಿಂತ್ಕೊಂಡ್ರೆ, ಮೇಯ್ನ್ ಡೋರ್ ಹತ್ರ ನಿಂತ್ಕೊಂಡ್ರೆ ಗೋಪಾಲಸ್ವಾಮಿ ಬೆಟ್ಟ ಡೈರೆಕ್ಟ್ ಕಾಣುತ್ತೆ. ಅಂದರೆ ಬೆಟ್ಟ ಕಾಣುತ್ತೆ ನಮ್ಮ ಮನೆಗೆ. ಸೊ ತುಂಬಾ ಕೋಲ್ಡು, ಇವಾಗಂತೂ ತುಂಬಾ ಚಳಿ ಇದೆ. ಸೊ ಹಾಗಾಗಿ ಇಬ್ಬರಿಗೂ, ನನಗೂ ಮತ್ತು ಪಾಪು ಇಬ್ಬರಿಗೂ ತುಂಬಾ ಹುಷಾರು ತಪ್ಪಿತು. ಸೊ ಇವಾಗ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬಂದ ದಿನ ನೋಡ್ತಿರ್ಬೋದು, ಪಾಪು ಆಟ ಆಡ್ತಿದ್ಲು. ಅವಳದು ಸ್ಲಿಪ್ಪರ್ ಮತ್ತು ಶೂ ಇತ್ತು. ಶೂಸ್ ಚಿಕ್ಕದಾಗಿತ್ತು, ಇಲ್ಲೇ ಇಟ್ಟಿದ್ದೆ. ಸೊ ಒಂದು ಸ್ಲಿಪ್ಪರ್ ಇತ್ತು, ಅದನ್ನ ಹಾಕ್ಕೊಂಡು ಆಟ ಆಡ್ತಿದ್ಲು. ಬೆಲ್ಟ್ ಸ್ಲಿಪ್ಪರ್ ಈ ಸ್ಲಿಪ್ಪರ್ ಇವಳು ನ್ಯೂ ಬರ್ನಲ್ಲೇ ತೆಗೆದಿಟ್ಟಿದ್ರು ನಮ್ಮಮ್ಮ. ಇವಳಿಗೆ ಒಂದು 2 ಮಂತ್ಸ್ ಆಗಿತ್ತು, ಆವಾಗಲೇ ತೆಗೆದಿಟ್ಟಿದ್ರು ಅಮ್ಮ. ಹಾಕ್ಕೊತಿರ್ತಾಳೆ ಮಧ್ಯೆ ಅಂದರೆ ಊರಿಗೆ ಬಂದರೆ ಇಲ್ಲೇ ಇಟ್ಟಿರ್ತೀನಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಅಮ್ಮ ಚಪ್ಪರ ಬದನೆಕಾಯಿ ಇಟ್ಟಿದ್ರು, ಕಟ್ ಮಾಡಿ ಗೊಜ್ಜು ಮಾಡೋಣ ಅದರಲ್ಲಿ ಅಂತ ಹೇಳಿ. ನೆಕ್ಸ್ಟ್ ಇದು ಚಪಾತಿ ಹಿಟ್ಟು ಕಲಸಿಟ್ಟಿದ್ದಾರೆ. ನಾನು ಎದ್ದೋದಕ್ಕಿಂತ ಮುಂಚೆ ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು. ನೆಕ್ಸ್ಟ್ ಇಲ್ಲಿ ಚಪ್ಪರ ಬದನೆಕಾಯಿ ಕಟ್ ಮಾಡಿಕೊಟ್ರು. ನಾನೇ ಕುಕ್ಕರಿಗೆ ಹಾಕ್ತೆ ತೊಳೆದ್ಬಿಟ್ಟು, ಅದ್ರ ಜೊತೆ ಟೊಮೊಟೊ. ನೆಕ್ಸ್ಟ್ ಇಲ್ಲಿ ಹಾಲು ಕಾಯಿಸಿಟ್ಟಿದ್ರು. ಸೊ ನೆಕ್ಸ್ಟು ಅದು ವಿಸಿಲ್ ಆಗೋ ತನಕ ಚಪಾತಿ ಹೊತ್ಬಿಡೋಣ ಅಂತ ಹೇಳಿ ಒತ್ತುತ್ತಿದ್ದೀನಿ. ಅಲ್ಲಿ ಪಾಪು ನಾನು ಕೂಡ ಒತ್ತುತ್ತೀನಿ ಅಂತ ಹೇಳಿದ್ದು. ಚಿಕ್ಕದೊಂದು ಉಂಡೆ ಮಾಡಿಕೊಟ್ಟೆ, ಅದನ್ನು ಅವಳು ಹೊತ್ತುತ್ತಿದ್ಲು. ಒಂದು ಕೋಲು ಕೊಟ್ಟೆ, ಕೂತ್ಕೊಂಡು ಒತ್ತುತ್ತಾ ಇದ್ಲು. ಪಕ್ಕದಲ್ಲಿ ನಾನು ಹೊತ್ಬಿಡೋಣ ಅದು ಆಗೋ ತನಕ, ವಿಸಿಲ್ ಆಗೋ ತನಕ ಅಂತ ಹೇಳಿ ನಾನು ಮತ್ತು ಪಾಪು ಇಬ್ಬರು ಕೂಡ ಒತ್ತುತ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಗೊಜ್ಜು ರೆಡಿ ಆಯಿತು. ನಾನೇ ಒಗ್ಗರಣೆ ಮಾಡಿದೆ. ಚಪಾತಿ ಒತ್ತುತ್ತಿದ್ನಲ್ಲ, ಹಾಗೇ ಗೊಜ್ಜು ಕೂಡ ವಿಸಿಲೆಲ್ಲ ಆಯಿತು. ಸೊ ಒಗ್ಗರಣೆ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಗೊಜ್ಜು ರೆಡಿ ಮಾಡಿದೆ. ನಮ್ಮಮ್ಮ ಅಷ್ಟರಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಂದರು. ಸೊ ನೆಕ್ಸ್ಟಲ್ಲಿ ಚಪಾತಿ ಬೇಯಿಸ್ಬಿಡೋಣ ಅಂತ ಹೇಳಿ ಬೇಯಿಸ್ತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ನನ್ನ ಫ್ರೆಶ್ ಅಪ್ ಹೋಗು ಅಂತ ಹೇಳಿ, ನಾನು ಒಂದು ಮಾತ್ರ ಬೇಯಿಸಿದೆ ಚಪಾತಿ. ನೆಕ್ಸ್ಟು ಎಲ್ಲನೂ ನಾನು ಬೇಯಿಸ್ತೀನಿ ಅಂತ ಹೇಳಿ ಬೇಯಿಸಿದ್ರು. ನೆಕ್ಸ್ಟು ಚಪಾತಿ ಮತ್ತು ಇನ್ನು ಚಪ್ಪರ ಬದನೆಕಾಯಿದು ಗೊಜ್ಜು ಇವತ್ತು ಬೆಳಗ್ಗೆಯಿಂದ ತಿಂಡಿ ಅಂತ ಹೇಳ್ಬೋದು. ಸೊ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಚಪ್ಪರ ಬದನೆಕಾಯಿದು ಗೊಜ್ಜು ಇವತ್ತೇ ಫಸ್ಟು ನಾನು ಮಾಡಿದ್ದು. ಅಂದರೆ ನಾನು ಮಾಡಿರಲಿಲ್ಲ, ಇವತ್ತು ಅಮ್ಮ ಹೇಳ್ಕೊಟ್ರು. ಸೊ ಹಂಗೆ ಹೇಳ್ಕೊಟ್ರಲ್ಲ, ಹಂಗೆ ಮಾಡಿದೆ. ಸೊ ಒಂದು ಚಪಾತಿ ಮಾತ್ರ ಬೇಯಿಸಿದೆ ನಾನು. ನೆಕ್ಸ್ಟ್ ಫ್ರೆಶ್ ಅಪ್ ಆಗು ಅಂತ ಹೇಳಿದ್ನಲ್ಲ ಅಮ್ಮ ನನ್ನನ್ನು. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನೆಕ್ಸ್ಟ್ ಇದು ತಿಂಡಿ ನೋಡ್ತಿರ್ಬೋದು, ಬೇಯಿಸಿ ಎಲ್ಲ ಆಯಿತು, ತಿನ್ನೋಣ ಅಂತ ಹೇಳಿ ತಿಂತಿದ್ದೀನಿ. ಪಾಪು ಅವಳು ತಟ್ಟೆಗೆ ಹಾಕ್ಕೊಟ್ರೆ ಅವಳೇ ತಿಂದಳು. ಇವತ್ತು ಇಲ್ಲಿ ಅಮ್ಮನ ಮನೇಲಿ ಅವಳೇ ತಿಂದಳು, ನಾನು ತಿನ್ಸಕ್ಕೆ ಹೋಗಲಿಲ್ಲ. ಒಂದು ಚಪಾತಿ ಹಾಕ್ಕೊಡ್ತಲೆ, ಸ್ವಲ್ಪ ತಿಂದಳು. ನೆಕ್ಸ್ಟ್ ಇದು ಹೋಮ್ ಮೇಡ್ ತುಪ್ಪ, ಅಮ್ಮನೇ ಮಾಡಿರೋ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ಸೊ ತುಪ್ಪ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪನೂ ಹಾಕ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಮಾಲ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.
ಇನ್ನು ಅಮ್ಮನ ಮನೆಯಲ್ಲೇ ವ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕ್ತಿರ್ತೀನಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.